ಎಲ್ರಿಗೂ ಇರೋ ಪ್ರಶ್ನೆ ಇದು ವಿಶ್ವಯುದ್ಧವಾಗಿ ಪರಿಣಮಿಸುತ್ತಾ ಅಥವಾ ಪರಿವರ್ತನೆ ಆಗುತ್ತಾ ಅನ್ನೋ ಒಂದು ಪ್ರಶ್ನೆ ಇದೆ. ಬಟ್ ಅದರ ಸಾಧ್ಯತೆ ತೀರಾ ಕ್ಷೀಣ ಅಂತಿದ್ದಾರೆ ಅಂತಾರಾಷ್ಟ್ರೀಯ ವಿಶ್ಲೇಷಕರು. ಅದು ಯಾಕೆ ಅನ್ನೋದನ್ನ ಕೂಡ ನಾವು ಹೇಳ್ತೀವಿ. ಇರಾನ್ ಇಸ್ರೇಲ್ ನಡುವೆ ಯುದ್ಧ ಸಂಘರ್ಷ ತೀವ್ರಗೊಳ್ತಾ ಇದೆ. 4 ದಶಕಗಳೇ ಫಾರ್ ದ ಫಸ್ಟ್ ಟೈಮ್ ಅಮೆರಿಕ ಎಂಟ್ರಿ ಕೊಟ್ಟಿದೆ ಡೈರೆಕ್ಟ್ ಆಗಿ. ಇರಾನ್ ಮೇಲೆ ಅಮೆರಿಕ ಮಿಡ್ ನೈಟ್ ಅಟ್ಯಾಕ್ ಅನ್ನು ಮಾಡಿದೆ, ಸರ್ಪ್ರೈಸ್ ಅಟ್ಯಾಕ್ ಅನ್ನು ಕೊಟ್ಟಿದೆ. ಅಮೆರಿಕದ ವಿರುದ್ಧ ಪ್ರತೀಕಾರ ತೀರಿಸಿಕೊಳ್ಳೋದಾಗಿ ಇರಾನ್ ಕೂಡ ಪ್ರತಿಜ್ಞೆಯನ್ನು ಮಾಡಿದೆ. ನಾವು ಹಿಂದೆ ಬೀಳಲ್ಲ ಅಂತ ಅವರು ಹೇಳ್ತಾ ಇದ್ದಾರೆ. ಬಟ್ ಅಮೆರಿಕ ಎಂಟ್ರಿ ಆದರೂ 3ನೇ ಮಹಾಯುದ್ಧದ ಸಾಧ್ಯತೆ ತೀರಾ ಕಡಿಮೆ ಅಂತಿದ್ದಾರೆ ನಿವೃತ್ತ ಕರ್ನಲ್ ವೆಂಕಟೇಶ್ ನಾಯಕ್. ಇವರ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಿದ್ದಾರೆ. ಇವರು ಅಂತಲ್ಲ, ಅಂತಾರಾಷ್ಟ್ರೀಯ ವಿಶ್ಲೇಷಕರು ಕೂಡ ಈ ಕ್ಷಣಕ್ಕೆ ಆ ಸಾಧ್ಯತೆ ವಿಪರೀತವಾಗಿ ಕಡಿಮೆ ಇದೆ. ಯಾಕಂದರೆ ಕೆಲ ದೇಶಗಳಿಗೆ, ಆಯಾಯ ದೇಶಗಳಿಗೆ ಅವರವ್ರದ್ದೇ ಪ್ರಾಬ್ಲಮ್ ಇದೆ. ಫಾರ್ ಎಕ್ಸಾಂಪಲ್ ರಷ್ಯಾ 3.5 ವರ್ಷದಿಂದ ಒಂದು ಪುಟ್ಟ ರಾಷ್ಟ್ರ ಯುಕ್ರೇನ್ ವಿರುದ್ಧನೇ ಗೆಲ್ಲಕ್ಕಾಗಿಲ್ಲ. ಈಗ ಅವರಿಗೆ ಎಷ್ಟರ ಮಟ್ಟಿಗೆ ಶಸ್ತ್ರಾಸ್ತ್ರದ ಕೊರತೆ ಇದೆ ಅಂತ ಅಂದರೆ, ಈ ನಾರ್ಮಲ್ ಆಗಿ ಮದುವೆ ಸಮಾರಂಭಗಳಲ್ಲಿ ಡ್ರೋನ್ ಬಳಸ್ತಾರಲ್ಲ, ಆ ಡ್ರೋನ್ಗಳಿಗೆ ಬಾಂಬ್ ಕಟ್ಟಿ ಎತ್ತಿ ಎಸಿತಾ ಇದ್ದಾರೆ. ಆ ಥರ ಅಷ್ಟು ಅವ್ರಿಗೆ ಶಸ್ತ್ರಾಸ್ತ್ರದ ಕೊರತೆ ಇದೆ. ಏನು ಸಿಗುತ್ತೆ ಅದರಲ್ಲೆಲ್ಲ ಅಟ್ಯಾಕ್ ಮಾಡ್ತಿದ್ದಾರೆ. ಅಂಥವ್ರು ಹೋಗಿ ಇರಾನ್ಗೆ ಶಸ್ತ್ರಾಸ್ತ್ರ ಕೊಡ್ತಾರಾ? ಪ್ರಶ್ನೆ ಇದೆ. 3ನೇ ಮಹಾಯುದ್ಧ ಆಗೋದು ಚಾನ್ಸಸ್ಸು ಭಾಳಷ್ಟು ಕಡಿಮೆ. ಯಾಕಂದರೆ ವರ್ಲ್ಡ್ ವಾರ್ 1, ವರ್ಲ್ಡ್ ವಾರ್ 2ವರೆಗೂ ಏನಂತಂದರೆ ನ್ಯೂಕ್ಲಿಯರ್ ಅಟ್ಯಾಕ್, ಇದುವರೆಗೆ ಅಟಾಮಿಕ್ ಅಟ್ಯಾಕ್ ಆದದ್ದು ಓನ್ಲಿ ಒಂದು ಸಲ, ದಟ್ಟು ಅಮೇರಿಕ ಮಾಡಿದ್ದು, ಜಪಾನ್ ಮೇಲೆ ಮಾಡಿದ್ದು. ಎಲ್ಲರ ಕಡೆ ಈಗೆಲ್ಲ ಏನಪ್ಪ ಅಂದರೆ ನ್ಯೂಕ್ಲಿಯರ್ ಸ್ಟೇಟ್ಸ್ ಇಷ್ಟು ಪವರ್ಫುಲ್ ಮಿಸೈಲ್ಸು, ಪವರ್ಫುಲ್ ನ್ಯೂಕ್ಲಿಯರ್ ಬಾಂಬ್ಸ್ ಇದ್ದ ಕಾರಣ ಚಾನ್ಸಸ್ ಆಫ್ ಏನಪ್ಪ ಅಂದ್ರೆ ಥರ್ಡ್ ವರ್ಲ್ಡ್ ವಾರ್ ಇಸ್ ವೆರಿ ವೆರಿ ಲೆಸ್. ಬಟ್ ಇದೇನಪ್ಪ ಅಂದರೆ ಡಿಪೆಂಡ್ ಆಗ್ತದೆ, ಒಂದು ದಿವಸ ಎಸ್ಕಲೇಟ್ ಆಗ್ತದೆ. ಅಂದರೆ ವೇಮೆಂಟ್ ಮಾಡಿ ಬಂಬಾರ್ಡ್ಮೆಂಟ್ ಟು ಆ್ಯಂಡ್ ಫ್ರೋ ಆಗ್ತದೆ. ಇರಾನ್ ಮೇಲೆ ಇಸ್ರೇಲ್ ಮೇಲೆ ಇರಾನು, ಮತ್ತು ಆಮೇಲೆ ಅಮೇರಿಕನ್ ಬೇಸಸ್ಸು, ಮತ್ತು ರಷ್ಯಾ, ಚೈನಾ ಏನಂತಂದ್ರೆ ಡೈರೆಕ್ಟ್ಲಿ ಧುಮುಕ್ಲಿಲ್ಲ ಅಂದರೆ ಇಂಡೈರೆಕ್ಟ್ಲಿ ತಮ್ಮ ಎಕ್ವಿಪ್ಮೆಂಟು, ಟೆಕ್ನಾಲಜಿ ಟ್ರಾನ್ಸ್ಫರ್ ಮಾಡಿ ಇರಾನ್ಗೆ ಬ್ಯಾಕ್ ಡೋರ್ದಿಂದ ಹೆಲ್ಪ್ ಮಾಡ್ತಾರೆ. ಬಟ್ 3ನೇ ಮಹಾಯುದ್ಧಕ್ಕೆ ಹೋಗ್ತಕ್ಕಂಥ ಸ್ಥಿತಿ ಈಗಿಲ್ಲ, ಮುಂದೆ ಬರಲಿಕ್ಕಿಲ್ಲ. ಯುದ್ಧ ಯಾವುದೇ ಮೂಲೆಯಲ್ಲಿ ಆಗಲಿ ಮತ್ಲಬ್ ಎಕನಾಮಿಕಲಿ ಎಫೆಕ್ಟ್ ಅಂತೂ ಆಗ್ತದೆ, ಆಗೋದಿಲ್ಲ ಅಂತಿಲ್ಲ. ನಮಗಷ್ಟು ಇಂಡಿಯಾಕ್ಕೆ ಅಷ್ಟಲ್ಲ, ಎಲ್ಲ ಕಂಟ್ರಿಗಳಿಗೆ ಇದು ಆಗುತ್ತೆ. ಇದು ಕ್ರೂಡ್ ಆಯಿಲ್ ಪ್ರೈಸಸ್ ಇನ್ಕ್ರೀಸ್ ಆಗ್ತದೆ. ಆಮೇಲೆ ಏನಂತಂದರೆ ಮುಂದೆ ಅಂದರೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಮತ್ತು ಆಮೇಲೆ ಕಾಸ್ಟ್ ಆಫ್ ಟ್ರಾನ್ಸ್ಪೋರ್ಟು ಏನಪ್ಪ ಅಂದರೆ ಸಿ ರೂಟ್ ಆಗಲಿ, ಏರ್ ರೂಟ್ ಆಗಲಿ, ಎಲ್ಲ ರೆಸ್ಟ್ರಿಕ್ಷನ್ ಆದ ನಂತರ ಏರ್ ರೂಟ್ಗೂ ಅಂದರೆ ಡೈರೆಕ್ಟ್ ಮತ್ತು ಇಂಡೈರೆಕ್ಟು ಎಕನಾಮಿಕಲ್ಲಿ ಬರ್ಡನ್ ಅಂತೂ ಬರೀ ಇಂಡಿಯಾಕ್ಕೆ ಅಷ್ಟಲ್ಲ, ಇಡೀ ವರ್ಲ್ಡ್ದಾಗ ಯಾರ್ಯಾರು ಅಫೆಕ್ಟೆಡ್ ಎಲ್ಲರಿಗೂ ಈ ಥರ ಡೆಫಿನೆಟ್ಲಿ ಆಗ್ತದೆ. ಯುದ್ಧ ಯಾವುದೇ ಕಾರ್ನರ್ದಲ್ಲಿ ಆಗಲಿ, ಅಂಟಿಲ್ ಅನ್ಲೆಸ್ ನಿಮಗೆ ಅದರಿಂದ ಟ್ರೇಡ್ದಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ದರೆ ಡೆಫಿನೆಟ್ಲಿ ನಿಮಗೆ ಈ ಯುಕ್ರೇನ್ ರಷ್ಯಾ ಯುದ್ಧದಲ್ಲಿ ಕೂಡ ನಾವು ರಷ್ಯಾದಿಂದ ಆಯಿಲ್ ತೊಗೊಳ್ತೀವಿ. ಅದರೂ ಕೂಡ ಏನಪ್ಪ ಅಂತಂದ್ರೆ ಯಾವ ದೇಶ ಯುದ್ಧದಲ್ಲಿ ಇರ್ತದೆ, ಯಾವ ದೇಶದ ನೀವು ಟ್ರೇಡ್ ಮಾಡ್ತಾ ಇದ್ದೀರಾ, ನಿಮ್ಮದು ಅದ್ರ ಜೊತೆಗೆ ಟ್ರೇಡ್ದು ಎಫೆಕ್ಟ್ ಅಂತೂ ಡೆಫಿನೆಟ್ಲಿ ಆಗ್ತದೆ. ಥಿಂಗ್ಸ್ ಕಾಸ್ಟ್ಲಿ ಆಗ್ತವೆ. ಆ್ಯಂಡ್ ಇರಾನ್ದಂತೂ ನಮ್ಗೆ ಸಿ ರೂಟ್ ಆಗಲಿ, ಆಯಿಲು, ನ್ಯಾಚುರಲ್ ಗ್ಯಾಸ್ ಮೊದಲು ಏನಂತಂದ್ರೆ ಭಾಳಷ್ಟು ಚೀಪ್ ರೇಟದಲ್ಲಿ ನಮ್ಗೆ ಮಾರಬೇಕಂತ ಒಂದು ಪ್ರಪೋಸಲ್ ಇಟ್ಟಿದ್ದರು. ನಾವು ಅಮೇರಿಕನ್ ಮಾತು ಕೇಳಿ ನಾವು ಇದು ಮಾಡಲಿಲ್ಲ. ಸೊ ಅವನ್ನ ಇಂಡಿಯನ್ ಕರೆನ್ಸಿಯಲ್ಲಿ ಅವರು ಕೊಡ್ಲಿಕ್ಕೆ ತಯಾರಿದ್ದರು. ಸೊ ಇವೆಲ್ಲ ಕೆಲವೊಂದು ಲಾಸ್ಟ್ ಅಪರ್ಚುನಿಟೀಸ್. ಈಗ ಆಲ್ರೆಡಿ ಒಂದು ಅಪರ್ಚುನಿಟೀಸ್ ನಾವು ಕಳ್ಕೊಂಡ್ಬಿಟ್ಟಿವಿ. ಮುಂದಿನ ದಿನಗಳಲ್ಲಿ ಇದೆಲ್ಲ ಎಕನಾಮಿಕಲಿ ಡೆವಲಪ್ ಇದ್ದರೆ ನೀನು ಮಿಸೈಲ್ ಮಾಡ್ಬೋದು, ಏನು ಮಾಡ್ಬೋದು. ಎಕನಾಮಿಕಲಿ ಕೊಲಾಪ್ಸ್ ಆದರೆ ನೀವು ಏನೂ ಮಾಡೋಕ್ಕಾಗೋದಿಲ್ಲ, ಒಂದು ಆರ್ಮಿನ ಮೇಂಟೈನ್ ಮಾಡೋಕ್ಕೆ ಸಹ ಆಗೋದಿಲ್ಲ. ಸೊ ಎಕನಾಮಿಕಲಿ ಆರ್ಥಿಕ ಸ್ಥಿತಿಯಾಗಿ ಭದ್ರವಾಗಿರಬೇಕು. ಈಗ ಏನಪ್ಪ ಅಂದ್ರೆ ಅಮೇರಿಕದ ಮಿತ್ತು ಒಂದು ದೊಡ್ಡ ಸೂಪರ್ ಪವರ್ ಅಂತ ಒಂದು ಏನಪ್ಪ ಅಂದ್ರೆ ನಾವು ಪರ್ಮನೆಂಟ್ಲಿ ಸೂಪರ್ ಪವರ್ ಆಗಿರ್ತವಂತೆ, ಅದಕ್ಕೆ ಪೆಟ್ಟು ಬೀಳ್ಬೇಕು. ಪೆಟ್ಟು ಬೀಳ್ತದ, ಇಷ್ಟು ಮಾತ್ರ ಗ್ಯಾರಂಟಿ ಅಂತ ನಾನು ಹೇಳ್ತೀನಿ. ಈ ವಾರದ್ದು ಈಗ ನೀವು ಇಸ್ರೇಲು ಮತ್ತು ಅಮೇರಿಕನ್ ಬೇಸಸ್ ಮಿಡ್ಲ್ ಈಸ್ಟ್ದಲ್ಲಿ ಯಾವ ಥರ ಡಿಸ್ಟ್ರಾಯ್ ಆಗ್ತಾವೆ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ ಇವರು ಸೂಪರ್ ಪವರು ಸುಮ್ಮನೆ ತೋರಿಸ್ಕೊಳ್ಳೋಕ್ಕೆ. ಅಥವಾ ಈಗ ಇಸ್ರೇಲ್ನ ನೀವು ಕಂಪ್ಲೀಟ್ಲಿ ನಾಶ ಮಾಡಿದ್ರಿ ಅಥವಾ ಸಾಕಷ್ಟು ಎಕನಾಮಿಕಲಿ ಡಿಸ್ಟ್ರಾಯ್ ಮಾಡಿದ್ರಿ ಅಂತಂದರೆ ಅವ್ರಿಗೆ ಎಕನಾಮಿಕಲಿ ಕೋಪಪ್ ಮಾಡಬೇಕಲ್ಲ. ಯುದ್ಧ ಅಂದರೆ ಈಗ ಒಂದು ಮಿಸೈಲ್ 2 ಕೋಟಿದು ಮಿಸೈಲ್ ತೊಗೊಂಡು ಒಂದು ಹಾಸ್ಪಿಟಲ್ ಹಾಳು ಮಾಡ್ತಾರೆ. ಆಮೇಲೆ ಏನಪ್ಪ ಅಂದ್ರೆ ಆ 2 ಕೋಟಿ ಮಿಸೈಲ್ ಬರ್ತಕ್ಕಂಥದ್ದು ನೀವು ಐರನ್ ಡೋಮ್ ಸಿಸ್ಟಮ್ ಆಗಲಿ, ಏರ್ ಡಿಫೆನ್ಸ್ ಸಿಸ್ಟಮ್ ಆಗಲಿ, ಕೌಂಟರ್ ಇಂಟರ್ಸೆಪ್ಟರ್ ನೀವು ಏನು ಫೈರ್ ಮಾಡ್ತಾರೆ ಅದರ 10% ಕಾಸ್ಟ್ ಇದೆ. ಅಂದರೆ 2 ಕೋಟಿದು ಮಿಸೈಲ್ ಬರ್ತಾಯಿದ್ರೆ 15 ಕೋಟಿದು ನೀವು ಇಂಟರ್ಸೆಪ್ಟರ್ ಫೈರ್ ಮಾಡ್ತಾರೆ. ಅಂದರೆ ಎಷ್ಟು ಇಂಟರ್ಸೆಪ್ಟರ್ಸು ಈಗ ಎಲ್ಲಿವರೆಗೆ ಅವರ ಸ್ಥಿತಿ ಬಂದದಂದರೆ, ಒಂದು ವೇಳೆ ಎಲ್ಲೋ ಒಂದು ರೇಗಿಸ್ತಾನದಲ್ಲಿ ಅಥವಾ ಡೆಸರ್ಟ್ದಲ್ಲಿ ಬೀಳ್ತದಂದ್ರೆ ಬಿದ್ದರೆ ಬೀಳುವಲ್ದಾಗಪ್ಪ, ಬಿಲ್ಡಿಂಗ್ ಮೇಲೆ ಅಥವಾ ಸ್ಟ್ರಾಟಜಿಕ್ ಅಸೆಟ್ಸ್ ಮೇಲೆ ಬೀಳಬಾರ್ದು ಅಂತಕೊಂಡು ಓನ್ಲಿ ಅದನ್ನಷ್ಟೇ ನ್ಯೂಟ್ರಲೈಸ್ ಮಾಡ್ತಿದ್ದಾರೆ. ಯಾಕಂದರೆ 1:10 ರೇಷಿಯೋದಾಗ ಇಂಟರ್ಸೆಪ್ಟರ್ ಕಾಸ್ಟ್ ಇದೆ. ಇದು ಮುಗಿದ ನಂತರ ಇದನ್ನು ಎಕನಾಮಿಕಲಿ ಬಿಲ್ಡಪ್ ಮಾಡಬೇಕಲ್ಲ, ಅದಕ್ಕೆ ಎಷ್ಟೋ ವರ್ಷಗಳು ಏನಪ್ಪ ಅಂದ್ರೆ ಇಸ್ರೇಲ್ ತೊಗೊತದೆ.